ರಾಜಾರಾಣಿ ಪಾತ್ರ ಮಾಡಿದವ್ರು ಬರ್ರಿಪ್ಪ. ನಿನ್ನಂತರೂ ಅರ್ಧಂಬರ್ಧ ಆಗೈತಿ. ಇವತ್ತು ಅದನ್ನ ಸನ್ನಿವೇಶ ಪೂರ ಮಾಡ್ಬಿಡೋಣ. ಈ ಸನ್ನಿವೇಶ ಒಳಗೆ ಸೇಮ್ ಪ್ರಪೋಸ್ ಮಾಡ್ರಿ, ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ರಿ. ಅದಾದ್ಮ್ಯಾಗ ಒಂದು ಸಾಂಗ್ ಇರ್ತದ, ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ಬೇಕು. ರೆಡಿ ಇದಿರಲ್ಲ? ಶುರು ಮಾಡೋಣ. ಓಹೋ ರಾಣಿ, ನೀವೇನಿಲ್ಲಿ? ಓ ರಾಜ ಅವರೇ, ಬನ್ನಿ ಕೂತ್ಕೊಳ್ಳಿ. ನಿಮ್ ಜೀವನ ಹೀಗೆ ಆಗಿದೆ? ಜೇನು ಗೂಡಿನಂತಿದೆ, ಮೈ ತುಂಬಿದ ಜೇನಿನ ಗೂಡಿನಂತಿದೆ. ಏನಿದು ನಿಮ್ಮ ಮಾತಿನ ಅರ್ಥ? ಏ ರಾಜ ಅವ್ರೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಿಮ್ದು ಒಪ್ಪಾಯ್ತು, ನಮ್ದು ಒಪ್ಪಾಯ್ತು, ಇದೋ ಖುಷಿಗೆ ಏನಿಲ್ವಾ? ಏನ್ ಮಾಡದ್ರಲ್ಲ ಏನ್ ಮಚ್ಚ, ಏನ್ ಮಾಡದ್ರಿ ನಾವು? ನೀವು ಸಾಂಗ್ ಹೆಂಗದ, ಏನ್ ಅಗದಿ ಭಾರಿ ಜೇನ್ ತುಂಬಿದ ಸಾಂಗ್ ಇದ್ದಂಗ ಐತಿ. ನೀವು ಬರೇ ಹಿಂಗ್ ನೆತ್ನೆ ಸ್ವಲ್ಪ ಫೀಲ್ ತೋರ್ಲೆ. ನೀವು ಪ್ರೀತಿ ಮಾಡಾಕತ್ತೀರಿ, ಮತ್ತೇನು ಮಾಡಾಕತ್ತಿಲ್ಲ. ಪ್ರೀತಿ ಮಾಡಾತ್ರಿ ಅಂದ್ರ ಸ್ವಲ್ಪ ನಿಮ್ದು ಭಾವನೆಗಳು ಬರ್ಬೇಕು, ಅವಕ್ಕೆ ತೋರಿಸ್ಬೇಕು, ಆ ಸಾಂಗಿ ತಕ್ಕಂಗ ಮಾಡ್ಬೇಕು. ಈಗ ನಾ ಸ್ವಲ್ಪ ಮಾಡಿ ತೋರಿಸ್ತೀನಿ, ಪ್ರಕಾರ ಮಾಡ್ತೀರಾ? ಚಂದ ನೋಡ್ಕೊರ. ಮತ್ತೆ ಈಗ ನೋಡ್ಬೇಕಪ್ಪ. ಸ್ವಲ್ಪ ಮಾಡ್ತೀನಿ ನಾನು, ಆ ಥರ ನೋಡ್ರಿ. ಚಲೋ ಮಾಡ್ಲಿ ಹಾಡ. ಪಾತ್ರ ಹೆಂಗ್ ಡ್ಯಾನ್ಸ್ ಮಾಡಿ ನೋಡಿದಿಲ್ಲ? ಚಲೋ ಅನಿಸ್ತಾ? ಹಂಗೆ ಮಾಡ್ತೆ? ದಸ ಪತ್ರ ಮಾಡೋಣ ಬಾಲೆ ಇಲ್ಲಿ. ಸ್ವಲ್ಪ ಹುಡುಗನ ಡ್ಯಾನ್ಸ್ ಯಾಕ ತಪ್ಪಾತೈತ್ಲೆ. ಹುಡುಗಿದ ಹತ್ರ ನಾ ಮಾಡಿ ತೋರ್ಸಿನಿ, ಆಗಾಳ ಹುಡುಗದ್ ಮಾಡಿ ತೋರ್ಸಿನಿ. ಈಗ ಅದ ಸಾಂಗಿಗೆ ಈ ಹುಡುಗಿ ತರ ಮಾಡ್ತಾಳ, ನೀ ಹುಡುಗನ ತರ ಮಾಡು. ಮಾಡ್ತೀರಾ? ಮಾಡ.